ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಾಮಾನ್ಯ ಜ್ಞಾನ ವಿಷಯದ ಬಗ್ಗೆ ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿಯವರೆಗೆ ಎಷ್ಟು ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ? 14 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಹಸು ಮತ್ತು ಎಮ್ಮೆ ಮೃತಪಟ್ಟರೆ 10,000 ಪರಿಹಾರ ನೀಡುವ ಯಾವ ಯೋಜನೆಯನ್ನು ಮರುಜಾರಿಯಾಗಿದೆ? ಅನುಗ್ರಹ ಯೋಜನೆ ಮರುಜಾರಿ ಮಾಡಲಾಗಿದೆ. ದೇಶದಲ್ಲಿ ಮೊದಲ ಅಂಗಾಂಗ ಕಸಿಗೆ ಮೀಸಲಾದ ಸಾರ್ವಜನಿಕ ಆಸ್ಪತ್ರೆಯನ್ನು ಎಲ್ಲಿ ನಿರ್ಮಿಸಲಾಗುತ್ತದೆ? ಬೆಂಗಳೂರಿನ ನಿಮ್ಹಾನ್ಸ್ನಲ್ಲಿ. ಗ್ರಾಮ ಪಂಚಾಯಿತಿ ಲೈಬ್ರರಿಗಳನ್ನು ಯಾವ ಕೇಂದ್ರಗಳಾಗಿ ಮಾರ್ಪಡಿಸಲಾಗುತ್ತದೆ ಎಂದು ಬಜೆಟ್ನಲ್ಲಿ ಹೇಳಲಾಗಿದೆ? ಅರಿವು ಕೇಂದ್ರಗಳಾಗಿ ಮಾರ್ಪಡಿಸಲಾಗುವುದು. ಕಲ್ಯಾಣ ಕರ್ನಾಟಕ ಸ್ಥಳೀಯ ಆಡಳಿತವನ್ನು ಬಲಪಡಿಸಲು ಯಾವ ಯೋಜನೆ ಜಾರಿ ಮಾಡಲಾಗುವುದು? ಸಿಎಂ ಫೆಲೋಶಿಪ್ ಯೋಜನೆಯನ್ನು ಜಾರಿ ಮಾಡಲಾಗುವುದು. ಯಾರ ಸ್ಮರಣಾರ್ಥ ಹಠಾತ್ ಹೃದಯ ಸಂಬಂಧಿ ಸಾವುಗಳನ್ನು ತಡೆಗಟ್ಟಲು ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಎಇಡಿಗಳನ್ನು ಅಳವಡಿಸಲಾಗುವುದು? ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ. ಎಇಡಿ ಎಂದರೆ ಆಟೋಮೇಟೆಡ್ ಎಕ್ಸ್ಟರ್ನಲ್ ಡೆಫಿಬ್ರಿಲೇಟರ್ಸ್. ಆಶಾ ಕಿರಣ ಯೋಜನೆಯು ಯಾವ ಚಿಕಿತ್ಸೆಗೆ ಸಂಬಂಧಿಸಿದೆ? ಕಣ್ಣಿನ ಚಿಕಿತ್ಸೆಗೆ ಸಂಬಂಧಿಸಿದೆ. ಸ್ತ್ರೀಯರಿಗೆ ಪೆಟ್ರೋಲ್ ಬಂಕ್ ಸ್ಥಾಪಿಸಲು ಯಾವ ಯೋಜನೆ ಜಾರಿ ಮಾಡಲಾಗಿದೆ? ಉದ್ಯಮ ಶಕ್ತಿ ಬಂಕ್ ಯೋಜನೆಯನ್ನು ಜಾರಿ ಮಾಡಲಾಗುವುದು ಎಂದು ಬಜೆಟ್ನಲ್ಲಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಗ್ರಾಮಗಳಲ್ಲಿ ಯಾವ ಹೆಸರಿನ ಶಿಶುಪಾಲನಾ ಕೇಂದ್ರ ಸ್ಥಾಪನೆಯಾಗಲಿದೆ? ಕೂಸಿನ ಮನೆ ಎಂಬ ಶಿಶುಪಾಲನಾ ಕೇಂದ್ರ. 4 ಚಕ್ರ ವಾಹನ ಖರೀದಿಸಲು ಯಾವ ಯೋಜನೆ ಜಾರಿ? ಸ್ವಾವಲಂಬಿ ಸಾರಥಿ ಎಂಬ ಯೋಜನೆ ಜಾರಿ. ಸ್ಟಾರ್ಟ್ಅಪ್ ಸಮಸ್ಯೆಗಳನ್ನು ಪರಿಹರಿಸಲು ಯಾವ ಯೋಜನೆಯನ್ನು ಜಾರಿ ಮಾಡಲಾಗುವುದು? ಪ್ರೊಪೆಲ್ ಯೋಜನೆಯನ್ನು ಜಾರಿ ಮಾಡಲಾಗುವುದು. ಸ್ಮಶಾನ ಭೂಮಿಗಳನ್ನು ಏನನ್ನಾಗಿ ಪರಿವರ್ತಿಸಲಾಗುವುದು? ಶಾಂತಿಧಾಮಗಳನ್ನಾಗಿ ಪರಿವರ್ತಿಸಲಾಗುವುದು. ಕಲಿಕೆಯಲ್ಲಿ ಹಿಂದುಳಿದ 1.5 ಲಕ್ಷ ವಿದ್ಯಾರ್ಥಿಗಳನ್ನು ಪ್ರೌಢ ಹಂತದ ಪರೀಕ್ಷೆಗಳಿಗೆ ಅಣಿಯಾಗಿಸಲು ಯಾವ ಯೋಜನೆ ಜಾರಿ? ಮರುಸಿಂಚನ ಯೋಜನೆ ಜಾರಿ. ಅಬಕಾರಿ ತೆರಿಗೆಯನ್ನು ಶೇಕಡಾ ಎಷ್ಟರಷ್ಟು ಹೆಚ್ಚಿಸಲಾಗಿದೆ? ಈ ಬಜೆಟ್ನಲ್ಲಿ ಶೇಕಡಾ 20ರಷ್ಟು ಹೆಚ್ಚಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮಂಕಿಯಲ್ಲಿ ಯಾವ ಬಂದರು ಸ್ಥಾಪನೆಯಾಗಲಿದೆ? ಮಂಕಿಯಲ್ಲಿ ಬಹುಪಯೋಗಿ ಬಂದರನ್ನು ಸ್ಥಾಪನೆ ಮಾಡಲಾಗಿದೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಉಷ್ಣಾಂಶ ಎಷ್ಟಿರುತ್ತದೆ? -230 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುತ್ತದೆ. ಚಂದ್ರನ ಮೇಲೆ ಇಳಿಯುವ ಲ್ಯಾಂಡರ್ಗೆ ಏನೆಂದು ಹೆಸರಿಡಲಾಗಿದೆ? ವಿಕ್ರಮ್ ಎಂದು ಹೆಸರಿಡಲಾಗಿದೆ. ವಿಕ್ರಮ್ ಲ್ಯಾಂಡರ್ನಿಂದ ಹೊರಬರುವ ರೋವರ್ನ ಹೆಸರೇನು? ರೋವರ್ನ ಹೆಸರು ಪ್ರಗ್ಯಾನ್. ರೋವರ್ನ ಕೆಲಸವೇನು? ಚಂದ್ರನಲ್ಲಿರುವ ಖನಿಜಗಳು ಮತ್ತು ರಾಸಾಯನಿಕ ಸಂಯೋಜನೆಗಳ ಅಧ್ಯಯನ ಮಾಡುವುದು ರೋವರ್ನ ಕೆಲಸವಾಗಿದೆ. ಚಂದ್ರಯಾನಕ್ಕೆ ತಗುಲಿದ ಒಟ್ಟು ವೆಚ್ಚ ಎಷ್ಟು? ಚಂದ್ರಯಾನ 3 ಇದಕ್ಕೆ ತಗುಲಿದ ವೆಚ್ಚ 630 ಕೋಟಿ ರೂಪಾಯಿ. LVM ಎಂದರೆ ಲಾಂಚ್ ವೆಹಿಕಲ್ ಮಾರ್ಕ್. ಬ್ರಿಟನ್ನಿನ ನೂತನ ರಾಜ ಯಾರು? 3ನೇ ಚಾರ್ಲ್ಸ್. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಇತ್ತೀಚೆಗೆ ಪ್ರದಾನ ಮಾಡಲಾದ ಈಜಿಪ್ಟ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಆರ್ಡರ್ ಆಫ್ ದಿ ನೈಲ್. ಭಾರತದ ಅತಿ ಎತ್ತರದ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಯನ್ನು ಎಲ್ಲಿ ಅನಾವರಣ ಮಾಡಲಾಗಿದೆ? ಹೈದರಾಬಾದ್ನಲ್ಲಿ. ಸಿಬಿಐನ ನೂತನ ನಿರ್ದೇಶಕರು ಯಾರು? ಪ್ರವೀಣ್ ಸೂದ್ ಅವರು ಸಿಬಿಐನ ನೂತನ ನಿರ್ದೇಶಕರು. ಯುಪಿಎಸ್ಸಿಯ ನೂತನ ಚೇರ್ಮನ್ ಯಾರು? ಮನೋಜ್ ಸೋನಿ ಯುಪಿಎಸ್ಸಿಯ ನೂತನ ಚೇರ್ಮನ್. ವಿಶ್ವ ಬ್ಯಾಂಕ್ನ ನೂತನ ಅಧ್ಯಕ್ಷರು ಯಾರು? ಅಜಯ್ ಬಂಗಾ. 2023ರ IPL ಚಾಂಪಿಯನ್ ಆದ ತಂಡ ಚೆನ್ನೈ ಸೂಪರ್ ಕಿಂಗ್ಸ್. ಕರ್ನಾಟಕದ ನೂತನ ಅಡ್ವೊಕೇಟ್ ಜನರಲ್ ಯಾರು? ಶಶಿಕಿರಣ್ ಶೆಟ್ಟಿ. ಸಿಯೋಮ್ ಸೇತುವೆಯನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಅರುಣಾಚಲ ಪ್ರದೇಶ್ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ. ಧನ್ಯವಾದಗಳು ಸ್ನೇಹಿತರೆ.
ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಧನ್ಯವಾದಗಳು.